ನ್ಯೂಸ್ ಅವರ್ನ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನಾವು ಕೊಟ್ಟಾಯಿತು. ಯಾವ್ಯಾವ ವಿಚಾರಗಳನ್ನು ಎತ್ಕೊಂಡು ನಾವು ಜನರ ಬಳಿ ಹೋಗಿದ್ವಿ, ಜನರು ಕೊಟ್ಟಂಥ ಅನಿಸಿಕೆ ಅಭಿಪ್ರಾಯಗಳೇನು, ಒಟ್ಟಾರೆ ಜನರ ಮನಸ್ಸಲ್ಲಿ ಯಾವ ರೀತಿಯ ಭಾವನೆ ಇದೆ ಅಂತ ಬಹಳ ಪ್ರಮುಖವಾಗಿರುವಂಥ ಸಂಗತಿ BSY ಸಹಿತ ಮತ್ತು BSY ರಹಿತ ಭಾರತೀಯ ಜನತಾ ಪಾರ್ಟಿ. ಸೊ ಇದ್ರ ಬಗ್ಗೆ ನಾವಂತೂ ಒಂದಿಷ್ಟು ವಿವರಗಳನ್ನು ಜನರಿಗೆ ಕೇಳಿದ್ವಿ. ಬನ್ನಿ ನಾವು ಇದನ್ನು ನಾವೀಗ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ. BJP ಮತದಾರರ ಮನದಾಳ ಯಾವ ರೀತಿ ಇರಬಹುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಈಗ ಸದ್ಯಕ್ಕೆ BSY ಇಲ್ಲ, ಹೀಗಾಗಿ ನಾವು BJPಗೆ ವೋಟ್ ಹಾಕಲ್ಲ ಅನ್ನುವಂಥವ್ರ ಸಂಖ್ಯೆ ಎಷ್ಟು ಅಂತ ನಾವು ಕೇಳಿದಂಥ ಪ್ರಶ್ನೆ. ಅದಕ್ಕೆ ಜನರು ನೋಡಿ 14% ಜನ ಹೇಳಿದ್ದಾರೆ BSY ಇಲ್ಲ, ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕೋದಿಲ್ಲ ಅಂತ ಹೇಳಿದಂಥವ್ರು 14% ಮಂದಿ. BSY ಇಲ್ಲ, ಅದಕ್ಕೋಸ್ಕರ ನಾವು BJP ವೋಟ್ ಹಾಕ್ತಿದ್ದೀವಿ ಅಂತ ಹೇಳಿದಂಥವ್ರು ಕೇವಲ 5% ಮಂದಿ ಮಾತ್ರ BSY ಇಲ್ಲ, ಹೀಗಾಗಿ ನಾವು BJPಗೆ ಮತ ಹಾಕ್ತೀವಿ ಅಂತ ಹೇಳಿದಂಥವ್ರ ಸಂಖ್ಯೆ ಇದು. ಇನ್ನು BSY ಮುಖ್ಯ ಅಲ್ಲ, ನಮಗೆ ನಮ್ಮ ಓಟು ಏನಿದ್ರು BJPಗೆ, ಇದು BJPಯ ಈ ಕಟ್ಟಾ ಬೆಂಬಲಿಗರು ಏನಂತ ಇರ್ತಾರೆ ಅವರು 65% ಜನ, ಅಂದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲೂ ಕೂಡ ಕಮಿಟೆಡ್ ವೋಟರ್ಸ್ ಏನಿದ್ದಾರೆ ಅವರು BJPಯ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು. BSY ಇರಲಿ ಬಿಡಲಿ ಅವರು ಮುಖ್ಯ ಅಲ್ಲ, ನಮಗೆ ಪಾರ್ಟಿ ಮುಖ್ಯ, ಅಂದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ನಮ್ದಂಥವ್ರ ಸಂಖ್ಯೆ ಇದು. 65% ಜನ BSY ಇರಲಿ ಬಿಡಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತ ಹೇಳ್ತಾರೆ. ಇನ್ನು ಬಹಳ ಪ್ರಮುಖವಾಗಿರುವಂಥ ಸಂಗತಿ ಇದು. BSY ಇದಾರೋ ಇಲ್ವೋ ಅಥವಾ ಬೇರೆ ನಾಯಕರು ಹೌದೋ ಅಲ್ವೋ ಪ್ರಶ್ನೆ ಬೇರೆ, ಯಾರಿದಾರೋ ಯಾರಿಲ್ವೋ, ಆದರೆ BJPಗೆ ಮಾತ್ರ ನಾವು ವೋಟ್ ಹಾಕಲ್ಲ ಅಂತ ಹೇಳಿದಂಥವ್ರು ಭಾಳ ಎಚ್ಚರಿಕೆಯ ಗಂಟೆ ಇದು. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, BJPಯ ಪಕ್ಕಾ ಮತದಾರರು ಏನಿದ್ದಾರೆ ಅವರ ಮನದಾಳದ ಮಾತಿದು. ಯಾರು ಇರಲಿ ಬಿಡಲಿ ನಾವು ಮಾತ್ರ BJP ಸಹವಾಸನೆ ಬೇಡ, BJPಗೆ ವೋಟ್ ಹಾಕೋದೇ ಅಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 16% ಜನ. ಈ ಒಂದು ಈ ಸಂಖ್ಯೆ ಇದೆಯಲ್ಲ, ಇದು ಈ ಪ್ರಮಾಣ ಇದೆಯಲ್ಲ, ಇದು ಯಾವ ರೀತಿ ಬೇಕಾದರೂ ಕೂಡ ರಿಸಲ್ಟನ್ನು ಉಲ್ಟಾ ಪಲ್ಟಾ ಮಾಡಿಬಿಡಬಲ್ಲದು. ಅಂದರೆ ಜನಗಳಿಗೆ ಎಲ್ಲೋ ಒಂಥರ ಈ ಶಿಸ್ತಿನ ಪಕ್ಷದ ಅಶಿಸ್ತನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ, ಅವ್ರಿಗೊಂಥರ ಹೇವರಿಕೆ ಬಂದಿದೆ, ರೇಜ್ಗೆ ಬಂದಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗುತ್ತೆ. 16% ಜನ ಯಾರಿರಲಿ ಬಿಡಲಿ, ಪಕ್ಷದಲ್ಲಿ ಯಾರಿದ್ದಾರೋ ಹೊರಗಡೆ ಹೋಗಿದ್ದಾರೋ ಗೊತ್ತಿಲ್ಲ, ಆದರೆ ನಾವು ಮಾತ್ರ ನಮಗೆ ಮಾತ್ರ BJPಯ ಸಹವಾಸವೇ ಬೇಡ ಅಂತ ಹೇಳಿದಂಥವರ ಪ್ರಮಾಣ ಇದು. ಇನ್ನು BJP ವಿರೋಧಿ ಮತದಾರರ ಮನಸ್ಸಿನ ಒಳಗಡೆಗೆ ಏನಿದೆ ಅನ್ನುವಂಥದ್ದು, ಅಂದರೆ ಅದು ಕಾಂಗ್ರೆಸ್ನವರಾಗಿರ್ಬೋದು ಅಥವಾ ಬೇರೆ ಬೇರೆ ಪಾರ್ಟಿಯವರಾಗಿರ್ಬೋದು. BSY ಇಲ್ಲ, ಅದಕ್ಕೆ BJPಗೆ ವೋಟ್ ಹಾಕ್ತೀವಿ ಅಂತ ಹೇಳಿದಂಥವ್ರ ಸಂಖ್ಯೆ ಭಾಳ ಕಡಿಮೆ, ಇದು 3% ಮಾತ್ರ. ಬಹುಶಃ BJPಯವರು ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಬಿಂಬಿಸ್ಕೋಬಹುದೇನೋ, ಯಾಕಂದರೆ 3% ಅಂದರೆ ಅವ್ರು ಹೇಳೋ ಪ್ರಕಾರ ಇದು ಸಾಕಷ್ಟು ವ್ಯತ್ಯಾಸಗಳನ್ನು ತರಬಲ್ಲದು. ಅಂದರೆ ಈ ಭ್ರಷ್ಟಾಚಾರವನ್ನೇ ಪ್ರಮುಖವಾಗಿ ವಿಚಾರವನ್ನು ಎತ್ಕೊಂಡು ಜನ ಯಾರು ಹಿಂದಕ್ಕೆ ಹೋಗ್ತಾರೆ ಅವರು ಅಂಥವರು ಕೂಡ ನಮಗೆ ಸಹಿ ಎಂದಿದ್ದಾರೆ. ಅಂದರೆ BJPಯಿಂದ ವಿರೋಧಿಸುವಂಥವರು ಕೂಡ 3% ಜನ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅಂದರೆ ನಮ್ಮ ಪಕ್ಷದಲ್ಲಿರುವಂಥವ್ರು ಕೆಲವರು ಖಾಲಿ ಆಗಿರೋದೇ ಇದಕ್ಕೆ ಕಾರಣ ಅಂತ ಒಂದು ಹೊಸ ವಾದವನ್ನು BJP ಮಂಡಿಸ್ಬೋದು. BSY ಇಲ್ಲ, ಅದಕ್ಕೆ BJPಗೆ ವೋಟ್ ಹಾಕ್ತೀವಿ ಅಂತ ಹೇಳೋರ ಸಂಖ್ಯೆ 3%. ಇನ್ನು BSY ಮುಖ್ಯ ಅಲ್ಲ, BJPಗೆ ನಾವು ವೋಟ್ ಹಾಕಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಅತ್ಯಂತ ಸಹಜವಾಗಿಯೇ 97% ಜನ ಯಾರಿರಲಿ ಯಾರಿಲ್ಲದೇ ಇರಲಿ ನಾವು ಮಾತ್ರ BJP ವಿರೋಧಿಗಳೇ ಅನ್ನುವಂಥದ್ದು. ಇದು BJP ವಿರೋಧಿ ಮತದಾರರ ಮನದಾಳ. ಸೊ ಇದಿಷ್ಟು ವಿವರಗಳನ್ನು ನೋಡಿದ್ರಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ, ಏನಂತಾರೆ ಕೇಳೋಣ. ನಾನು ಆರಂಭ ಮಾಡ್ತಾ ಇದ್ದೀನಿ, ನಾನು ಬಸವರಾಜ ದಾರಡಿಯವರ ಮುಖಾಂತರ. ಸರ್, ಎಲ್ಲದನ್ನು ನೋಡಿದ್ರಿ, ಅಂಕಿಅಂಶಗಳನ್ನು ಕೂಡ ಗಮನಿಸಿರಿ, ತಾವು ಏನಂತೀರಿ? ನಿಮ್ಮ ಸಮೀಕ್ಷೆ ಭಾಳ ಸ್ಪಷ್ಟವಾಗಿದೆ. 2008ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ, ಅಂದರೆ ಅವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚುನಾವಣೆಗಳು ನಡೆದಿದ್ದು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಎಷ್ಟು ಮತ ಬಂತು? 34%. ಒಂದು 100 ಜನ ಮತದಾರರು ಮತಪೆಟ್ಟಿಗೆಗೆ ಹೋದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಹಾಕಿದವರು ಕೇವಲ 34%. ಈಗ ಈ ಭ್ರಷ್ಟಾಚಾರದ ಆರೋಪ, ಜನ ಆಡಳಿತ ವಿರೋಧಿ ಇನ್ನಿತರ ಅವ್ಯವಸ್ಥೆಯನ್ನು ಜನ ನೋಡಿ ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಈಗ BSY ಇಲ್ಲಪ್ಪ, ನಾವು ಎಷ್ಟೆಲ್ಲ ಇದ್ದಿದ್ರೂ ಕೂಡ ನಾವು 14% ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕೋದಿಲ್ಲ ಅಂಥೇಳಿ. ಮತ್ತು ಅದಲ್ಲದೆ ಕೆಲವು ಜನರು ಅಭಿಪ್ರಾಯಪಟ್ಟಿದ್ದಾರೆ, ಇಲ್ಲ BSY ಯಡಿಯೂರಪ್ಪನವರು ಆ ಪಕ್ಷದಲ್ಲಿಲ್ಲ, ಅದಕ್ಕೆ ನಾವು ಅವ್ರಿಗೆ ಮತ ಹಾಕ್ತೀವಿ ಅಂತ 5% ಕೊಟ್ಟಿದ್ದಾರೆ.
ಅಂದರೆ ಓವರಾಲ್ ಕಳೆದ ಸಾರಿ 34% ಜನಮತ ಪಡೆದುವಂಥ ಪಕ್ಷ ಇದೆಲ್ಲವನ್ನು ನೋಡಿದರೆ 25% ಇಳಿತದೆ. 25%. ಅಂದರೆ ಒರಿಜಿನಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 20% ಗಳಿಸ್ತಾ ಇತ್ತು ಯಾವಾಗ ಜನತಾದಳ ಮತ್ತು ಕಾಂಗ್ರೆಸ್ಸಿನ ಆಡಳಿತದ ಅವಧಿಯ ಸಂದರ್ಭದಲ್ಲಿ. ಈಗ ಒಂದು 5% ಅವರ ಪರ ಹೆಚ್ಚಾಗಿದೆ. ಅಂದರೆ 34% ಇದ್ದದ್ದು ಈಗ ಅಲ್ಲಿ ಒಂದು 10-11% ಬೇರೆ ಕಡಿಮೆ ಆಯಿತು. ಓವರಾಲ್ ಈ ಚುನಾವಣೆಯಲ್ಲಿ ನಿಮ್ಮ ಮತ ಸಮೀಕ್ಷೆಯಂತೆ ನನಗೆ ಗೊತ್ತಿದ್ದ ಹಾಗೆ ಒಂದು 25% ಮಾತ್ರ ಮತ ಅವ್ರ ಪರವಾಗಿ ಬರ್ತದೆ ಈ ಚುನಾವಣೆ. ಓಕೆ, ಅಶ್ವಥ್ ನಾರಾಯಣ್, ಇಲ್ಲಿ ಎರಡಿದೆ ಎಚ್ಚರಿಕೆಯ ಗಂಟೆ. ಒಂದು ನಿಮಗೆ ಸಮಾಧಾನದ ಸಂಗತಿ, BSY ಮುಖ್ಯ ಅಲ್ಲ ನಮಗೆ. ನಮ್ಮ ಓಟ್ ಏನಿದ್ರು ಭಾರತೀಯ ಜನತಾ ಪಕ್ಷಕ್ಕೆ 65% ಜನ ಹೇಳ್ತಾರೆ. ನಾವೇನಾದ್ರೂ ಕಮಿಟೆಡ್ ಮಾಡ್ತಾರದು. ಒಂದು ನಿಮಿಷ ಬಸವರಾಜ್, ಒಂದು ನಿಮಿಷ ನಾನು ಬರ್ತೀನಿ. ಇನ್ನು BSY ಮುಖ್ಯ ಅಲ್ಲ, ನಾವು BJP ಓಟ್ ಹಾಕಲ್ಲ, ಯಾರಿದ್ರೂ ಕೂಡ ನಾವು ಓಟ್ ಹಾಕಲ್ಲ ಅಂತ ಹೇಳುವಂಥವ್ರು 16% ಜನ. ಅಂದರೆ ಭಾರತೀಯ ಜನತಾ ಪಕ್ಷದ ಕಟ್ಟಾ ಬೆಂಬಲಿಗರೇನಿದ್ರು, ಮತದಾರರೇನಿದ್ರು, ಅವರಿಗೆ ಭ್ರಮ ನಿರಸನ ಆಗಿದೆ. 16% ಜನ ನಿಮ್ಮ ಸಹವಾಸವೇ ಬೇಡ ಅಂತ ಇದ್ದಾರೆ. ಸರ್, ಇಲ್ಲಿ ಒಪ್ಕೊಳ್ತೀನಿ, ಇದರಲ್ಲಿ ಒಂದು ಕಡೆ ಪ್ಲಸ್ ಇದೆ, ಒಂದು ಕಡೆ ಮೈನಸ್ ಇದೆ. ಆದರೆ BSY ಇಲ್ಲದೇ ಇರೋದ್ರಿಂದ ನಾವು 65% ನಮ್ಮ ಒಂದು ಕಡೆ ಪ್ಲಸ್ ಇದ್ದಾರೆ. ಯಾರಿಗೂ ನಮಗೆ ತುಂಬ ಬೇಜಾರಾಗಿ ನಾವು ಓಟ್ ಹಾಕೋದಿಲ್ಲ ಅಂತೇಳಿ 14% ಅಲ್ಲ 97% ಇನ್ನೊಂದು ಕಡೆ ಹೇಳಿದೆ. ಅಲ್ಲ ಓವರಾಲ್ ನಾನು ಹೇಳ್ತಾರೆ BSY ಯಾರೂ ನಮಗೆ ಮುಖ್ಯ ಅಲ್ಲ ಅಂತ ಹೇಳಿ 97% ಅಲ್ಲೂ ಇದೆ ನಮ್ಮದು. ಒಂದು ಕಡೆ 65, ಇಲ್ಲಿ ಇನ್ನೊಂದು ಕಡೆ 97% ಬಂದಿದೆ. ಒಂದೇನಂತ ಹೇಳಿದ್ರೆ ನಮ್ಮದಿದೆ, ನಾವು ಈಗ ಜನಗಳ ಮನಸ್ಸಿಗೆ ಬೇಜಾರಿದೆ. ಕಳೆದ ಒಂದು 3-4 ವರ್ಷದಲ್ಲಿ ವಿಶೇಷವಾಗಿ ಈ 5 ವರ್ಷದ ಅವಧಿಯಲ್ಲಿ 3 ಮುಖ್ಯಮಂತ್ರಿ ಆದರು. 3 ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡ ಮಟ್ಟದಲ್ಲಿ ಸರ್ಕಾರದಲ್ಲಿ ಹೊಂದಾಣಿಕೆ ಮಟ್ಟದಲ್ಲಿ ಹೋಗಲಿಲ್ಲ ಅನ್ನೋಂಥದ್ದು ಜನಗಳ ಮನಸ್ಸಿಗೆ ಮತ್ತು ವಿಶೇಷವಾಗಿ ನಮ್ಮ ಕಮಿಟೆಡ್ ವೋಟರ್ಸ್ಗೂ ಬೇಜಾರಾಗಿದ್ದರು. ಆದರೆ ನಮಗೆ ಇದ್ರದ್ದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ, ಇನ್ನೂ 1-1.5 ತಿಂಗಳ ಕಾಲ ನಮಗೆ ಅವಕಾಶ ಇದೆ. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಎಲ್ಲಿ ನಮಗೆ ಹಾವೇರಿ ಜಿಲ್ಲೆಯಲ್ಲಿ ಏನು ಯಡಿಯೂರಪ್ಪನವರು ಉದ್ಭವ ಆಯಿತು ಆ ಪಾರ್ಟಿ, ಆ ಜಿಲ್ಲೆಯಲ್ಲಿ ಬೃಹತ್ ನಾವು ನಿರೀಕ್ಷೆಗಿಂತೂ ಜಾಸ್ತಿ ನಮಗೆ ಬೆಂಬಲ ಅಲ್ಲಿ ಸಿಕ್ಕಿದೆ. ಅಲ್ಲಿ ಮತದಾರ ಮತ್ತು ಅಲ್ಲಿನ ಕಾರ್ಯಕರ್ತರು ಭಾಳ ಹುಮ್ಮನಸ್ಸಿನಿಂದ ನಮಗೆ ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಮಗೆ ಒಂದು ಬೆಂಬಲ ಸಿಕ್ಕಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡ್ಬಂದಾಗ ದಯವಿಟ್ಟು ಅದು ಖಂಡಿತ ಆ ಒಂದು ನಮಗೇನು ಮೈನಸ್ ಇರ್ತಕ್ಕಂಥ ಅದನ್ನು ನಾವು BJP ಪರವಾಗಿ 4 ವರ್ಷ 7 ತಿಂಗಳಲ್ಲಿ ಮಾಡದೇ ಇರುವಂಥದ್ದು 1 ತಿಂಗಳಲ್ಲಿ ಮಾಡ್ತೀರಾ ನೀವು? ಇಲ್ಲ, 4 ವರ್ಷ 7 ತಿಂಗಳು 3 ವರ್ಷ ಇವ್ರು ತಗೊಂಡಿದ್ರಲ್ಲ KJP ಅವರು. ಅದು ಈಗ ಅದು ಆ ಒಂದು KJP ಇರಲಿಲ್ಲ, ಆ 3 ವರ್ಷದ ಪಾಪ ಪುಣ್ಯಗಳನ್ನು ತೊಳ್ಕೊಳ್ಳುವಂತ ಕಾಲ ಈಗ ನಮ್ಗೆ 1 ತಿಂಗಳೆಲ್ಲ ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ತೀವಿ ಇಲ್ಲ ಅಂತಲ್ಲ, ಅದು ಮತದಾರರ ಮೇಲೆ ಸಿಟ್ಟಾಗಿ ಬಿಜೆಪಿ ಸ್ಥಾನವೇ ಬರಲಿಲ್ಲ. ಆ ಸಂದರ್ಭದಲ್ಲಿ ಮತದಾರನಿಗೆ ಸಿಟ್ಟಿದೆ. ಆ ಸಿಟ್ಟನ್ನ ಇನ್ನು 1 ತಿಂಗಳಲ್ಲಿ ನಾವೇನ್ ಮಾಡ್ಕೋಬೇಕು. ಈಗ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ತಪ್ಪಾಗಿದೆ, ಕ್ಷಮೆ ಕೇಳಿ ಮತದಾರರ ಹತ್ರ ಅಂತ ಕರೆ ಕೊಟ್ಟಿದ್ದಾರೆ. ಏನಂತೀರಿ ಬಸವರಾಜ್ ಪ್ಲೀಸ್? ಇಟ್ ಇಸ್ ಅವರ್ ಅಪೀಲ್. ಓಕೆ, ಆ ದಿವಸದಲ್ಲಿ ಸನ್ಮಾನ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಜನ ಓಟ್ ಕೊಟ್ಟಿರ್ತಕ್ಕಂಥ ಸಂದರ್ಭ. ಆ ದಿನಗಳಲ್ಲಿ 2008 ದಿನಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 110 ಸೀಟ್ ಬಂದಿತ್ತಲ್ಲ, ಅದನ್ನು ಜ್ಞಾಪಕ ಮಾಡ್ಕೊಂಡು ಹೇಳ್ತೇನೆ. ಅಶ್ವಥ್ ನಾನು ಹೇಳಿದ್ರು ಹಾವೇರಿ ಜಿಲ್ಲೆಯಲ್ಲಿ ಇವಾಗ ಭಾಳಷ್ಟು ನಮಗೆ ಜಾಸ್ತಿ ಬೆಂಬಲ ಸಿಗ್ತಾ ಇದೆ ಅಂತೇಳಿ ಅಂತ. ಡಿಸೆಂಬರ್ 9ನೇ ತಾರೀಕು ಏನು ಸಮಾವೇಶ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇವತ್ತಿನವರು ಕೂಡ ಭಾಜಪ ಹಾವೇರಿ ಜಿಲ್ಲೆಯಲ್ಲಿ ನೆಲ ಕಚ್ಚಿದೆ. ಅದ್ರ ಬಗ್ಗೆ ಎರಡನೇ ಮಾತೇ ಮುನ್ಸಿಪಾಲಿಟಿ ಇಲೆಕ್ಷನ್ ತೋಳಿ ಅಲ್ಲಲ್ಲ, ಅದನ್ನೇ ಪೂರ್ವಕವಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಅಂಥ ಒಂದು ಸಂದರ್ಭ. ಈಗ ನಾವು ಮೊದಲಿಂದಲೂ ಕೂಡ ಹೈಕಮಾಂಡ್ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಹೇಳ್ತಾ ಇದ್ದು, ಕಿತ್ತಾಟವನ್ನು ಬಿಟ್ಟು ಸಮರ್ಪಕವಾಗಿ ನೀವು ಹೋಗಿದ್ರೆ ಭಾಜಪ ಈ ಸ್ಥಿತಿ ತಲುಪ್ತಿರಲಿಲ್ಲ, ಸಂಘಟನಾ ಶಕ್ತಿ ಕಳ್ಕೊಂಡಿದ್ರಿ ಅಂತೇಳಿ ಅಂತ. ಇವಾಗ ಪಂಚಪಾಂಡವರು ಸೇರಿಕೊಂಡು ಇವಾಗ ಹೊರಟಿರ್ತಕ್ಕಂಥದ್ದು ಜನಯಾತ್ರೆ ಅಥವಾ ಇನ್ನೊಂದು ಅಂತಕ್ಕಂಥದ್ದನ್ನು ಸೇರಿಕೊಂಡು ಮೊದಲಿಂದಲೂ ಕೂಡ ಅದೇ ರೀತಿ ಸಂಘಟನೆ ತೊಡಗಿದ್ರೆ ಭಾಜಪ ಈ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇವತ್ತು ಪಂಚಪಾಂಡವರು ಬೀದಿಗಿಳಿದಿರ್ತಕ್ಕಂಥದ್ದು 5 ವರ್ಷ ಸಂಘಟನೆಯಲ್ಲಿ ತೊಡಗದಲ್ಲೇ ಮನೆಯಲ್ಲಿ ಕೂತ್ಕೊಂಡು ಅಥವಾ ದೆಹಲಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊರಟಂಥವ್ರು 1 ತಿಂಗಳಲ್ಲಿ ನಮ್ಮ ಮನೆ ಸರ್ ಮಾಡ್ಕೊತೀನಿ ಅಂತಕ್ಕಂಥದ್ದನ್ನು ಅದು ಯಾವ ರೀತಿ ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದರಿಂದ ನಾವು ಇಲ್ಲಿ ನಮ್ಮ ನಾಯಕತ್ವದಲ್ಲಿ ಸನ್ಮಾನ ಯಾವ ಪಂಚಪಾಂಡವರು ಹೋದ್ರು ದ್ರೌಪದಿ ವಸ್ತ್ರಾಪರಣ ತಪ್ಸಕ್ಕಾಗಲ್ಲ ಬಿಡಿ. ಸರ್, ಇಲ್ಲಿ ನಾನು MD ಲಕ್ಷ್ಮಣ ನಾನೊಂದು ಮಾತು ಹೇಳಲೇಬೇಕಾಗಿ ಒಂದೇನಂದ್ರೆ ಇಲ್ಲಿ ಈಗ ಆಯ್ತು, ಓಕೆ, ಪಂಚಪಾಂಡವರು ಇವತ್ತು ದೆಹಲಿಯಲ್ಲಿ ಕೂತಿರೋಟರು. ದೆಹಲಿಯಲ್ಲಿ ಕೂತ್ಕೊಂಡು ನಾಯಕರೇ ಅಧ್ಯಕ್ಷ ಆಗಿದ್ದಾಗ 79 ಸೀಟ್ ಬಂತು. ಆದರೆ ಅನಂತಕುಮಾರಿಂದನೇ 79 ಸೀಟ್ ಬಂತು ಅಂತ ನಾವೆಲ್ಲ ಹೇಳ್ಕೊಳಕ್ಕಲ್ಲ. ಪಾರ್ಟಿ ಸಾಮೂಹಿಕ ನಾಯಕತ್ವ
ಉಪಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು, ನನ್ನಿಂದ ಉಪಮುಖ್ಯಮಂತ್ರಿ ಆದರು ಅಂತ ಎಲ್ಲೂ ಅನಂತಕುಮಾರ್ ಹೇಳ್ಕೊಂಡಿಲ್ಲ. ದಯಮಾಡಿ ಲಕ್ಷ್ಮೀಯವರೇ ಮಾತಾಡುವಾಗ ದಯವಿಟ್ಟು ಹಿಂದೂ ಮುಂದು ಪ್ರತಿಯೊಂದು ಹಿಂದೆ ಏನಾಗಿತ್ತು ಅನ್ನೋದು ಯೋಚನೆ ಮಾಡಿ. ಯಡಿಯೂರಪ್ಪನವರ ನಾಯಕತ್ವ ನೋಡಿ 108 ಸೀಟ್ ಬಂದಿದ್ದಲ್ಲ ನಮಗೆ. ಬಿಜೆಪಿ ಜನನೇ ಹೇಳ್ತಾರೆ 79 ಸೀಟ್ ಬಂದಿದ್ದು ಅನಂತಕುಮಾರ್ ನಾಯಕತ್ವನ ಒಪ್ಕೋತಿರಂಗಿದ್ಮೇಲೆ ನಿಮ್ಮ ನಾಯಕರಾದಂತ ಯಡಿಯೂರಪ್ಪನವರು 79 ಸೀಟ್ ಬಂದಿದ್ದು ಅನಂತಕುಮಾರ್ ಇಂದ ಬಂದು ಬಿಜೆಪಿಯಿಂದ ಬರಲಿಲ್ಲ ಅಂತ 2008ರಲ್ಲಿ ಯಡಿಯೂರಪ್ಪನವರಿಗೆ ನಾಯಕತ್ವವನ್ನು ಕೊಟ್ಟಂತ ಸಂದರ್ಭದಲ್ಲಿ 106 ಸೀಟ್ ಬಂತು ಅಂತ. ಅಲ್ಲ ಸರ್, 79 ಸೀಟ್ ಬಗ್ಗೆ ಹೇಳಿ ಸರ್ ನೀವು. ಅದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ, ಬಿಜೆಪಿ ಪಾತ್ರ ಇಲ್ಲ, ಬರೀ ಅನಂತಕುಮಾರ್ ಪಾತ್ರನೇನಾ ನೀವು ಒಪ್ಕೋತಿರೋದನ್ನ? ಅನಂತಕುಮಾರ್ ಅವರು ರಾಜ್ಯಾಧ್ಯಕ್ಷ ಆಗಿದ್ರು ಅವತ್ತಿನ ಸಂದರ್ಭದಲ್ಲಿ. ಅವ್ರ ನಾಯಕತ್ವದಲ್ಲಿ 79 ಸೀಟ್ ಬಂದಿದೆ. ಅವರಿಂದ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪನವರು, ಅವರಿಂದ ಆಗಿಲ್ಲ, ಅಲ್ಲ ಅವರಿಂದ ಆಗಿಲ್ಲ. ಅನಂತಕುಮಾರ್ ಸೀಟ್ ಬಂದಿದ್ದಲ್ಲೂ ಕೂಡ ಹೇಳ್ತೀನಿ ಕೇಳಿ ಸಂಪೂರ್ಣ ಅದು ಪ್ರಶ್ನೆ ಬರಲ್ಲ ಇಲ್ಲಿ. ಅನಂತಕುಮಾರ್ ಇಲ್ಲಿ ಮತ್ತೊಬ್ಬರಲ್ಲಿ ಪಾರ್ಟಿ ಅಂತ ನಾವು ಒಪ್ಪಿಸ್ತೀವಿ ಸರ್. ಈಗ ನಾನು ಹೇಳೋದು ಒಂದು ನಿಮಿಷ. ದಿ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ ಈಸ್ ದೆರ್ ಈಸ್ ಎರೋಷನ್ ಇನ್ BJP's ವೋಟ್ ಬ್ಯಾಂಕ್. ಏನು ಸರ್, ನೀವು ಅಶ್ವಥ್ ನಾರಾಯಣ ಅವರು ಒಪ್ಕೊಳ್ಳಿ ಬಿಡಲಿ, ನೀವು ಜನಸಾಮಾನ್ಯರನ್ನು ಕೇಳಿದಾಗ ಈ BJPಯ ಮತದಾರರು ಏನಿದ್ದಾರೆ ಅವರಲ್ಲಿ ಒಂದು ರೀತಿಯ ಭ್ರಮನಿರಸನ ಕಾಡ್ತಾ ಇದೆ. ಇವತ್ತು ಆ BJPನಲ್ಲಿ ಇವತ್ತು ನಿಮಗೆ 100ಕ್ಕೆ 30% BJP ಮತಗಳಲ್ಲೇನೆ ಇವತ್ತು BJP ವಿರುದ್ಧವಾಗಿರ್ತಕ್ಕಂಥದ್ದು. ದಟ್ ಇಸ್ ಅನ್ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್. ಬಹುಶಃ BJPಯವರು ಈ ಮನಸ್ಥಿತಿನಲ್ಲಿ ಇದನ್ನ ಒಪ್ಕೊಳ್ತಾ ಇದ್ದಾರೆ, ಅವರು ಅದಕ್ಕೆ ರೆಡಿ ಆಗಿದ್ದಾರೆ ಮಾನಸಿಕವಾಗಿ. ಪುನಃ ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಅವರೆಲ್ಲೂ ಹೇಳ್ತಾ ಇಲ್ಲ. BJPಯಲ್ಲಿ ಮಾನ್ಯ ಯಡಿಯೂರಪ್ಪನವ್ರು ಇಲ್ಲದೇ ಇದ್ರೂ ಕೂಡ BJP ಪಕ್ಷವನ್ನು ಸಮರ್ಥವಾಗಿ ನಾವು ಉಳಿಸ್ಕೊಳ್ಬಲ್ವ ಅಂತ ಅನ್ನೋದಕ್ಕಷ್ಟೇ ಅವ್ರ ಪ್ರಯತ್ನ ಇದೆ. ಬಹುಶಃ ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಅರ್ಥ ಆಗ್ತದೆ. ಎಸ್ ವಿಶ್ವೇಶ್ವರ ಭಟ್ರೆ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಏನಂತಂದ್ರೆ, ಇಲ್ಲಿ BSY ಮುಖ್ಯ ಅಲ್ಲ, ಯಾರಿದ್ರೂ ಕೂಡ ನಾವು BJPಗೆ ವೋಟ್ ಹಾಕಲ್ಲ ಅನ್ನೋಂಥದ್ದು ಇದರಲ್ಲಿ 16% ಬಹಳ ಪ್ರಮುಖವಾಗಿರುವಂಥ ಸಂಕೇತ. ಇನ್ನೊಂದೇನು ಅಂದರೆ BSY ಮುಖ್ಯ ಅಲ್ಲ, ನಮ್ಮ ಓಟ್ BJPಗೆ, ನಾವು ತುಂಬ ಕಮಿಟೆಡ್ ವೋಟರ್ಸ್ ಅಂತ ಹೇಳುವಂಥದ್ದು. ಇಲ್ಲಿ ಯಾವ್ಯಾವ ಫ್ಯಾಕ್ಟರ್ಗಳು ವರ್ಕ್ ಆಗಿದೆ ಅಂತ ಅಂದರೆ, ಲಿಂಗಾಯತ ಮುಖ್ಯಮಂತ್ರಿ ಇಳಿದಾದ್ಮೇಲೂ ಕೂಡ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಲಿಂಗಾಯತರು ಬರಬಾರ್ದು, ವೀರಶೈವರಿ ಬರಬಾರ್ದು. ಹೀಗಾಗಿ ಏನು ಅಂತಂದರೆ, ನೆಕ್ಸ್ಟ್ ಏನಾದರೂ ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ ಖಂಡಿತವಾಗಲೂ ಜಗದೀಶ್ ಶೆಟ್ಟರ್ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಫ್ಯಾಕ್ಟರ್ ಆಗಿರ್ಬೋದು. ಯಡಿಯೂರಪ್ಪನವ್ರು ಏನೇನು ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ರು, ಯಾರ್ಯಾರನ್ನ ಯಾವ ರೀತಿ ಸ್ಪಂದಿಸಬೇಕು, ಮಠಮಾನ್ಯಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ, ಅದಕ್ಕಿಂತ ಮತ್ತೊಂದಷ್ಟು ಗಾವುದ ದೂರವನ್ನು ನೆಗೆದು ನಾವು ನಿಮಗಿಂತ ಮೇಲು ಅಂತ ತೋರಿಸಿರುವಂಥ ಜಗದೀಶ್ ಶೆಟ್ಟರ ಒಂದು ತಂತ್ರಗಳು ಇವೆಲ್ಲವೂ ಕೂಡ ಇಲ್ಲಿ ವರ್ಕ್ ಆಗಿದೆಯೋ ಅಂತ. ಮುದ್ದಹನುಮೇಗೌಡರು ಹೇಳಿದ ಹಾಗೆಯೇ ಇಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸಬೇಕಾದಂಥ ಸಂಗತಿ ಏನು ಅಂತಂದರೆ, BJPಯ ಒಟ್ಟಾರೆ ಮತ ಬ್ಯಾಂಕ್ನಲ್ಲಿ ಆದಂತಹ ಒಂದು ದೊಡ್ಡ ಹೊಡೆತ, ಒಂದು ಒಡೆದಿದೆ. ನಾವು BJP ಮತದಾರರು, ಮತದಾರರು ಏನು ಕಟ್ಟರ್ ಮತದಾರರು ಏನು ಅಂತ ನಾವೊಂದು 100 ಜನರಲ್ಲಿ 30 ಜನ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತವರು. ನಾವು BSY ಇರಲಿ ಇರದೇ ಹೋಗಲಿ, ನಾವು BJPಗೆ ವೋಟನ್ನು ಹಾಕೋದಿಲ್ಲ. BJPಯನ್ನು ಬಿಟ್ಟ ನಂತರ ಆ ಒಂದು ಪರಿಣಾಮವನ್ನು ಹೇಗೆ ಸುಧಾರಿಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರು. ಲಿಂಗಾಯತ ನಾಯಕರಾದಂಥ ಜಗದೀಶ್ ಶೆಟ್ಟರನ್ನು ಮುಂದಿನ ನಾಯಕರು ಮತ್ತು ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದರು. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಯಾಗಿ ಬಂದ ನಂತರ ಸಾಲ ಮನ್ನಾವನ್ನು ಮಾಡಿದರು. ಅವರೂ ಕೂಡ ತಾನು BSYಗೆ ಏನೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಠಮಾನ್ಯಗಳಿಗೆ ಅನುದಾನವನ್ನು ಕೊಟ್ಟರು, ಜನಪರವಾದಂಥ ಒಂದು ಬಜೆಟನ್ನು ಕೂಡ ಕೊಟ್ಟರು. ಅಷ್ಟರ ಮಟ್ಟಿಗೆ ಅದಾದ ನಂತರ BSY ಫ್ಯಾಕ್ಟ್ರನ್ನು ನಲ್ಲಿಫೈ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಆಗಿ BJPಗೆ ಒಂದಷ್ಟು ವೋಟ್ಗಳು ಬಂದಿರಬಹುದು ಅಂತೇಳಿ ನನಗನ್ಸುತ್ತೆ ಇದರಲ್ಲಿ. ಯಾಕೆಂತಂದರೆ BJP ವಿರೋಧಿ ಮತದಾರರ ಮನಸ್ಸನ್ನು ನೀವು ಅರ್ಥಕೊಂಡ್ರೆ BSY ಮುಖ್ಯ ನಮಗೆ ಅಲ್ಲವೇ ಅಲ್ಲ. ಆದರೆ BJPಗೆ ವೋಟ್ ಹಾಕೋದೇ ಇಲ್ಲ ಹೇಳುವಂಥವರ ಸಂಖ್ಯೆ 97. ಖಂಡಿತವಾಗಿಯೂ ಕೂಡ ಭ್ರಮನಿರಸನ ಆಗಿದೆ. ಬಟ್ ಅವರೇ ದಯವಿಟ್ಟು ಗಮನಿಸಿ, ಮೊನ್ನೆ ನಡೆದಂಥ ಮುನ್ಸಿಪಾಲ್ಟಿ ಚುನಾವಣೆ 5,000 ವಾರ್ಡ್ಗಳಲ್ಲಿ ರೂಲಿಂಗ್ ಪಾರ್ಟಿ ಪ್ರಥಮ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಅತ್ಯಂತ ಕಡಿಮೆ ಸ್ಥಾನ ತೆಗೆದುಕೊಂಡಿರೋದು BJP 3ನೇ ನಂಬರ್ಗೆ ಹೋಗಿದೆ. 5,000 ಕೇವಲ 906 ಸ್ಥಾನಗಳು ಗೆದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಕಡಿಮೆ 2,400 ವಾರ್ಡ್ಗಳನ್ನು ಗೆದ್ದಿದೆ. 3ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಸ್ಪಷ್ಟವಾಗಿದೆ. ಭಾರತೀಯ ಅದು ನಗರ ಮತದಾರರು. ನಿಮ್ಮ ವೋಟ್ ಪರ್ಸೆಂಟ್ ಅಂತ ಏನು ಜಾಸ್ತಿ ಒಂದು ನಿಮಿಷ ಕೇಳಿ ದಯಮಾಡಿ. 2008 ಕೂಡ ತಾವು ನೋಡ್ಬೇಕಾಗ್ತದೆ. 2008ರಲ್ಲಿ BJP ಬಂದದ ಮತ ಎಷ್ಟು? 34%. ನಮಗೆ ಬಂದ ಮತ ಎಷ್ಟು? 35.5% ನಮಗೆ. ಆದರೆ 38 ಜನ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಸೋತರು. 5-6 ಸಲ ಆರಿಸಿ ಬಂದವರು.
ಧರ್ಮ್ ಸಿಂಗು, ನಾನು, ಅರವಿಂದ್ ದೇಶಪಾಂಡೆ, MP ಪ್ರಕಾಶ್ 27,000ದಲ್ಲಿ ಸೋತರು. ಇದಕ್ಕೆ ಜಾತಿ ಮತ್ತು ಇದು ಕಾರಣ ಅಲ್ಲ. ಅವತ್ತು ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಒಂದು 38 ಜನ ಸೋತಿದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತು ಹೊರತು ಕಾಂಗ್ರೆಸ್ ಮತ ಕಡಿಮೆ ಬಂದಿಲ್ಲ. ಇದರಲ್ಲಿ ಒಂದೇನಂದ್ರೆ ಸರ್ 2008 ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ನಾವು ಕಡಿಮೆ ಇದ್ವಿ, ಕಾಂಗ್ರೆಸ್ ಜಾಸ್ತಿ ಇತ್ತು. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಮ್ಮ ಸೀಟ್ ಜಾಸ್ತಿ ಬಂತು, ಕಾಂಗ್ರೆಸ್ ಕಡಿಮೆ ಆಯ್ತು. ಲೋಕಲ್ ಬಾಡಿನ ಮಾನದಂಡವಾಗಿ ತಗೊಳ್ಳಿಕ್ಕೆ ಮೊನ್ನೆ ಬಂದದ್ರಿ. ಪ್ಲೀಸ್ ಓಕೆ ನೋಡಿ, ಇಲ್ಲಿ BJP ಮತದಾರರು, ಕಾಂಗ್ರೆಸ್ ಮತದಾರರು ಮತ್ತು JDS ಮತದಾರರು ಅನ್ನುವಂತಹ ಅಂಶ ಗಣನೆಗೆ ಬರೋದು ಯಾವಾಗಂದರೆ ಚುನಾವಣೆ ಮುಗಿದು ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ. ಈಗ ಕಳೆದ ಬಾರಿ ಇದ್ದಂಥ BJP ಮತದಾರರು ಈ ಬಾರಿನೂ ಕೂಡ BJPಗೆ ಓಟ್ ಹಾಕ್ಬಿಟ್ರೆ ಅದೇ ಸರ್ಕಾರ ಬಂದ್ಬಿಡ್ಬೇಕಾಗುತ್ತೆ. ಆದರೆ ಇಲ್ಲಿ ಕಳೆದ ಬಾರಿ 34% ಒಟ್ಟಾರೆ ಮತಗಳಲ್ಲಿ BJP ಬಂದಿತ್ತು. ಅದರಲ್ಲಿ ಈಗ 65% ಜನ BSY ಮುಖ್ಯ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿಯೇ ಓಟನ್ನು BJPಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ BSY ಮತ್ತು ಇದನ್ನು ಪಕ್ಕಕ್ಕಿಟ್ಟು ನೀವು ಬರೀ BJPಯನ್ನು ನೋಡಿದಾಗ ಅದರ ಪ್ರಮಾಣ 16% ಇಳಿದೋಗುತ್ತೆ. ಅದರ ಅರ್ಥ ಏನು ಅಂತಂದರೆ 25% ಆಯಿತು. ಮತ್ತು ನೀವು 25% ತೊಗೊಂಡ್ರೆ 224ರಲ್ಲಿ ನೀವು 35-40 ಸೀಟಿಗೆ ಬಂದು ನಿಂತು ಹೋಗುತ್ತೆ. ಅದು ಅದರ ಅರ್ಥ ಏನಂದರೆ ನೀವು 110ರಿಂದ 40 ಸೀಟಿಗೆ 35 ಸೀಟಿಗೆ ಕುಸಿದೋದ್ರಿ ಅಂತ ಆಗುತ್ತೆ. ಒಂದು. ಎರಡನೇದಾಗಿ ಈ ವಿರೋಧಿ ಅಲೆ ಅಂತ ಬಂದಾಗ ಈ ಹಿಂದೆ ಇದ್ದಂಥ ಆಡಳಿತ ಪಕ್ಷದ ಮತಗಳು ಈ 35% ಇರುತ್ತಲ್ಲ, ಯಾವ ಪಕ್ಷಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಮನವರಿಕೆ ಆಗೋದು ಯಾವಾಗ ಅಂತಂದರೆ ಚುನಾವಣೆ ಮುಗಿದ ನಂತರ. ಚುನಾವಣೆ ಪೂರ್ವದಲ್ಲಿ ನಾವು ಇದನ್ನು ಇಂಥದೇ ಪಕ್ಷಕ್ಕೆ ಹೋಗುತ್ತೆ, ಇಂಥದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ BJP ಮತದಾರರು, ಕಾಂಗ್ರೆಸ್ ಮತದಾರರು ಅನ್ನೋದು ಚುನಾವಣೆ ನಂತರ ಗಣನೆ ಬರುತ್ತೆ ಹೊರತು ಚುನಾವಣೆ ಮೊದಲಿಗೆ ಗಣನೆ ಬರುತ್ತೆ. ಅಲ್ಲ, ಅಲ್ಲಿ 53% ಇರ್ತಕ್ಕಂಥ ಗೊತ್ತಿಲ್ಲ ಅಂತಕ್ಕಂಥ ಮತದಾರ ಇದ್ದಾರಲ್ಲ, ಅವರು ಇವರ ಮನಪರಿವರ್ತನೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ತೀರ್ಥವಾದಂತ ಒಂದು ಈ 53% ಮತದಾರರು ವೋಟ್ ಹಾಕ್ತೀನಿ ಅಂತ ಹೇಳಿಲ್ಲ ನೋಡಿ. ಅವರು ಯಾವ ಕಡೆ ಬೇಕಾದ್ರೂ ವಾಲಬಹುದು ಅಂತ. ಹೌದೌದು, ಅವ್ರು KJP ಕಡೆ ವಾಲ್ತಾರೆ ಅಂತಕ್ಕಂಥ ನಮಗೆ ಬಲವಾಗಿರ್ತಕ್ಕಂಥ ನಂಬಿಕೆ ಈಗ. ಅಲ್ಲ, ನಿಮಗೆ ಇದ್ದೇ ಇರುತ್ತೆ ಸಹಜವಾಗಿದೆ. ಓಕೆ ಅಲ್ಲ ಅಲ್ಲ ಸರ್ ಹೇಳಿ. ಹೇಳ್ತೇನೆ, ತ್ಯಾಗರಾಜ್ ಅವರು ಏನು ವಿಶ್ಲೇಷಣೆ ಮಾಡಿದ್ರು ಅದೇ ವಿಚಾರವನ್ನು ನಾನು ಮೊದಲೇ ಹೇಳಿದ್ದೆ. ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ ಚುನಾವಣೆಯಲ್ಲಿ ಬಂದಿದ್ದ 34%. ಪಾರ್ಲಿಮೆಂಟ್ ಚುನಾವಣೆ ಲೋಕಸಭೆಯಲ್ಲಿ ಎಷ್ಟು ಬಂತು? 40% ಬಂತು. 44% ಇರಲಿ ಸಮಥಿಂಗ್. ಹಾಗೆ 40% ಬಂತವ್ರಿಗೆ, 6% ಸ್ವಿಂಗ್ ಆಯಿತು. ಈಗ ಆ ಪರಿಸ್ಥಿತಿ ಉಳಿದಿಲ್ಲ. ಮತದಾರರು ನಾನು ಈಗಾಗಲೇ ಹೇಳಿದಂತೆ ಭ್ರಷ್ಟಾಚಾರ, ಜನಾಡಳಿತ ವಿರೋಧಿ, ಎಲ್ಲವೂ ಕಾರಣಗಳಿದ್ದಾವೆ. ಹೀಗಾಗಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಮತ ಹಾಕೋದಿಲ್ಲ ಅಂತ ಹೇಳಿದರೆ ಮತದಾರರು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಅಗೇನ್ಸ್ಟ್ ಟು ದಿ BJP. ಓಕೆ ಸೊ ಇದಕ್ಕೆ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಯಡಿಯೂರಪ್ಪನವರಿಗೆ ಇನ್ನು ಸ್ವಲ್ಪ ಹೊತ್ತಿಗೆ ನಮಗೆ ಲೈವಿಗೆ ಸಿಗ್ತಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಇದರ ಬಗ್ಗೆ ಮಾತಾಡೋಣ. ಅವ್ರ ಜೊತೆಗೂ ಕೂಡ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ.